ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿ ಸರ್ಕಾರಿ, ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗಳ ಪ್ರಾರಂಭ ಹಾಗೂ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಕಾರ್ಯಕ್ರಮದ ಹಾಜರಾತಿ SATSನಲ್ಲಿ ನಮೂದಿಸುವ ಕುರಿತು ಹಾಗೂ ಅನುಪಾಲನೆ ಮಾಡುವ ಕುರಿತು ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬೆಂಗಳೂರು ರವರು ದಿನಾಂಕ 1/1/2021 ನಡೆದ ಸಭೆಯಲ್ಲಿ ಸೂಚಿಸಿರುವರು. ರಾಜ್ಯದಲ್ಲಿ ಸರ್ಕಾರಿ, ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನು ಪ್ರಾರಂಭ ಹಾಗೂ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ವಿದ್ಯಾಗಮ ಕಾರ್ಯಕ್ರಮವನ್ನು ದಿನಾಂಕ 1/1/2021 ಪುನರಾರಂಭಿಸಲು ಉಲ್ಲೇಖ 1ರ ಸುತ್ತೋಲೆಯಲ್ಲಿ ಈಗಾಗಲೇ ನಿರ್ದೇಶಿಸಲಾಗಿದೆ. ಉಲ್ಲೇಖ 2ರಲ್ಲಿ ಶಾಲಾ ಪ್ರಾರಂಭ ಹಾಗೂ ವಿದ್ಯಾಗಮಕ್ಕೆ ಹಾಜರಾದ ಮಕ್ಕಳ ಮಾಹಿತಿಯನ್ನು ಎಲ್ಲ ಶಾಲೆಯ ಮುಖ್ಯಸ್ಥರುಗಳು ಇಲಾಖೆಯ ತಂತ್ರಾಂಶವಾದ SATSನಲ್ಲಿ ಅಳವಡಿಸಲು ತಿಳಿಸಲಾಗಿತ್ತು. ಆದರೆ ಕೆಲವು ಶಾಲೆಯ ಮುಖ್ಯಸ್ಥರುಗಳು ಕ್ರಮಬದ್ಧವಾಗಿ ಪೂರ್ಣ ಮಾಹಿತಿಯನ್ನು ತಂತ್ರಾಂಶದಲ್ಲಿ ದಾಖಲಿಸದೇ ಇರುವುದು ಕಂಡು ಬಂದಿರುತ್ತದೆ. ಆದ್ದರಿಂದ ಈ ಶಾಲೆಗಳವರು ಹಾಜರಾತಿಯನ್ನು ಕಡ್ಡಾಯವಾಗಿ SATSನಲ್ಲಿ ದಾಖಲಿಸಲು ಕ್ರಮವಹಿಸುವುದು. ಪ್ರತಿದಿನ ಬೆಳಗಿನ ಅವಧಿಯ ಹಾಜರಾತಿ 12 ಗಂಟೆಯೊಳಗೆ ದಾಖಲಿಸಲು ತಿಳಿಸುವುದು. ಮಧ್ಯಾಹ್ನದ ಅವಧಿಯ ದಾಖಲಾತಿಗಳನ್ನು 3 ಗಂಟೆಯೊಳಗೆ ದಾಖಲಿಸುವುದು. ಮತ್ತು ಉಲ್ಲೇಖ 3ರಲ್ಲಿ ಸದರಿ ಕಾರ್ಯಕ್ರಮವು SOPಯಂತೆ ಜಾರಿಯಾಗುತ್ತಿರುವುದನ್ನು ಅನುಪಾಲಿಸಲು ಹಾಗೂ ಮಾರ್ಗದರ್ಶನ ನೀಡಲು ಉಪನಿರ್ದೇಶಕರು, ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಣಾಧಿಕಾರಿಗಳು, DYPC, ಹಿರಿಯ ಉಪನ್ಯಾಸಕರು, ವಿಷಯ ಪರಿವೀಕ್ಷಕರು, ಸಹಾಯಕ ಕಾರ್ಯಕ್ರಮ ಸಮನ್ವಯಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು, BRP ಮತ್ತು CRP ಮುಂತಾದವರನ್ನೊಳಗೊಂಡ ತಲಾ 2 ಸದಸ್ಯರು ಇರುವ ಶಾಲಾ ಉಸ್ತುವಾರಿ ತಂಡವನ್ನು ರಚಿಸಿ ಮಿಂಚಿನ ಸಂಚಾರದಂತೆ ಭೇಟಿ ನೀಡಿ ವರದಿ ಕ್ರೋಢೀಕರಿಸಿ ಜಿಲ್ಲಾ ಹಂತದಲ್ಲಿ ವರದಿ ಸಲ್ಲಿಸಲು ತಿಳಿಸುವುದು ಹಾಗೂ ವರದಿ ಅನುಸಾರ ಜಿಲ್ಲೆಯಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದು. ಶಾಲೆಯಲ್ಲಿ 10ರಿಂದ 15 ಮಕ್ಕಳಿಗೆ ಒಬ್ಬರಂತೆ ಮೆಂಟರ್ ಶಿಕ್ಷಕರನ್ನು ನೇಮಿಸಿ ಅವರು ಆ ಮಕ್ಕಳ ಆರೋಗ್ಯ, ಹಾಜರಾತಿ ಮುಂತಾದವುಗಳನ್ನು ಅನುಪಾಲಿಸಲು ತಿಳಿಸುವುದು. ಮೇಲ್ಕಂಡ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ಆಯಾ ದಿನವೇ ನಿಗದಿತ ಅವಧಿಯೊಳಗೆ ನಮೂದಿಸಲು ಸೂಚಿಸಿದೆ. ಸದರಿ ಅಂಶವನ್ನು ಗಂಭೀರವಾಗಿ ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ಕ್ರಮ ವಹಿಸಲು ಸೂಚಿಸಲಾಗಿದೆ. ಥ್ಯಾಂಕ್ ಯು.